ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಈ ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾಕೆ ಧರಿಸಬಾರ್ದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮದುವೆ ದೇವರ ಕಾರ್ಯ ಎಂದಾಗ ಕಪ್ಪು ಬಣ್ಣ ಎಷ್ಟೇ ಇಷ್ಟವಾಗಿದ್ದರೂ ಕೂಡ ಅದನ್ನು ಬಿಟ್ಟು ನಾವು ಬೇರೆ ಬಣ್ಣದ ಬಟ್ಟೆಗಳನ್ನೇ ಹಾಕುತ್ತೇವೆ. ಇದಕ್ಕೂ ಕೂಡ ಕಾರಣವಿದೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾಕೆ ಧರಿಸಬಾರದು ಎನ್ನುವುದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬಣ್ಣಗಳು ಮನಸ್ಸಿಗೆ ಮುದ ನೀಡುತ್ತವೆ. ಪ್ರತಿಯೊಬ್ಬರು ಇಷ್ಟದ ಬಣ್ಣವನ್ನು ಹೊಂದಿರ್ತಾರೆ. ಕೆಲವರು ತಮ್ಮ ಲಕ್ಕಿ ಬಣ್ಣ ಎಂದು ಮನೆ, ವಾಹನ ಸೇರಿದಂತೆ ಎಲ್ಲ ವಸ್ತುಗಳ ಖರೀದಿ ವೇಳೆ ಬಣ್ಣಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಬಣ್ಣ ನಮ್ಮ ಅದೃಷ್ಟ ಬದಲಿಸುವ ಶಕ್ತಿ ಕೂಡ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಮತ್ತು ಸ್ಥಾನ ಇದೆ. ಕೆಂಪು, ಹಳದಿ, ಹಸಿರು, ನೀಲಿ ಹೀಗೆ ಬಗೆ ಬಗೆಯ ಬಣ್ಣಗಳಲ್ಲಿ ಕಪ್ಪು ಬಣ್ಣ ಕೂಡ ಒಂದು. ಈ ಕಪ್ಪು ಬಣ್ಣವನ್ನು ಇಷ್ಟಪಡುವ ಅನೇಕ ಜನರಿದ್ದಾರೆ. ಆದರೆ ವಿಶೇಷ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸಲು ಹಿಂದೇಟು ಹಾಕ್ತಾರೆ. ಕಪ್ಪು ಬಣ್ಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಂದು ನಂಬಿಕೆ ಚಾಲ್ತಿಯಲ್ಲಿದೆ. ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿಯೇ ಅದನ್ನು ಶುಭ ಕಾರ್ಯಗಳಲ್ಲಿ ಬಳಸುವುದನ್ನು ನಿಷೇಧ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬಣ್ಣವೂ ವ್ಯಕ್ತಿಯ ಸ್ವಭಾವ ಮತ್ತು ಆಲೋಚನೆಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದೇ ರೀತಿ ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಯ ಮೂಲವೆಂದು ಕೂಡ ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿಯೇ ಮಂಗಳ ಕಾರ್ಯಗಳ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸೋದಿಲ್ಲ. ಶುಭ ಕಾರ್ಯದಲ್ಲಿ ಕಪ್ಪು ಬಣ್ಣ ಯಾಕೆ ಧರಿಸಬಾರ್ದು ಅಂತಂದರೆ, ಕಪ್ಪು ಬಣ್ಣ ನಕಾರಾತ್ಮಕ ಸಂಕೇತವಾಗಿದೆ. ಇದರ ಜೊತೆ ಕಪ್ಪು ಬಣ್ಣ ರಾಹು ಗ್ರಹದೊಂದಿಗೆ ಸಂಬಂಧ ಹೊಂದಿದೆ. ಕಪ್ಪು ಬಣ್ಣವು ಶನಿದೇವನಿಗೆ ತುಂಬ ಪ್ರಿಯವಾದ ಬಣ್ಣ ನಿಜ. ಆದರೆ ನಕಾರಾತ್ಮಕ ಪರಿಣಾಮದ ವಿಷಯ ಬಂದಾಗ ಕಪ್ಪು ರಾಹು ಗ್ರಹದ ಪ್ರಭಾವಕ್ಕೆ ಬರುತ್ತೆ. ಕಪ್ಪು ಬಟ್ಟೆಗಳನ್ನು ಧರಿಸಿದಾಗ ನಕಾರಾತ್ಮಕ ಆಲೋಚನೆ ಕೂಡ ಬರುತ್ತೆ. ಇದು ನಮ್ಮ ಸ್ವಭಾವದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಕಪ್ಪು ಬಣ್ಣವನ್ನು ಶುಭ ಸಂದರ್ಭದಲ್ಲಿ ಧರಿಸಬಾರ್ದು ಅಂತ ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣದ ಬಟ್ಟೆ ಬಳಕೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿರುವವರು ಅಥವಾ ಕಪ್ಪು ಬಣ್ಣಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಯಾಕೆಂದರೆ ವಾಸ್ತು ಪ್ರಕಾರ ಕಪ್ಪು ಬಣ್ಣವನ್ನು ಅತಿಯಾಗಿ ಬಳಸಿದರೆ ಅದು ಮನೆ ಮತ್ತು ವ್ಯಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ವಾಸ್ತುಶಾಸ್ತ್ರದಲ್ಲಿ ಕಪ್ಪು ಬಣ್ಣವನ್ನು ಶಕ್ತಿ, ಔಪಚಾರಿಕತೆ, ದುಷ್ಟತೆ, ಸಾವು, ಶೋಕ, ಖಿನ್ನತೆ, ನಿರಾಸೆಯಂಥ ಭಾವನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಲಾಗುತ್ತೆ. ಕಪ್ಪು ಬಣ್ಣದ ಬಗ್ಗೆ ಮನೋವಿಜ್ಞಾನದಲ್ಲೂ ಕೂಡ ಕೆಲವು ವಿಷಯಗಳನ್ನು ಹೇಳಲಾಗಿದೆ. ಕಪ್ಪು ಬಣ್ಣವು ಶಕ್ತಿ ಮತ್ತು ವರ್ಗವನ್ನು ತೋರಿಸುತ್ತೆ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವ ವ್ಯಕ್ತಿ ತನ್ನನ್ನು ತಾನು ಇತರರಿಗಿಂತ ಭಿನ್ನವಾಗಿ ತೋರಿಸಲು ಆಶಿಸ್ತಾನೆ. ಮನೋವಿಜ್ಞಾನವು ಕಪ್ಪು ಬಟ್ಟೆಗಳನ್ನು ನಕಾರಾತ್ಮಕ ಶಕ್ತಿ ಜೊತೆ ಹೋಲಿಕೆ ಮಾಡೋದಿಲ್ಲ. ಅದರ ಪ್ರಕಾರ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೊರಹಾಕುತ್ತೆ. ಆದರೆ ಯಾವಾಗಲೂ ಕಪ್ಪು ಬಟ್ಟೆ ಧರಿಸುವ ಅಥವಾ ಕಪ್ಪು ಬಟ್ಟೆ ಧರಿಸಲು ಇಷ್ಟಪಡುವ ವ್ಯಕ್ತಿ ಮೇಲೆ ಬಣ್ಣದ ನಕಾರಾತ್ಮಕ ಪರಿಣಾಮ ಕಾಣಿಸುತ್ತೆ. ಅವರ ಮನಸ್ಸು ಯಾವಾಗಲೂ ಅಶಾಂತಿಯಿಂದ ಕೂಡಿರುತ್ತೆ ಎಂದು ಮನೋವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.